ಈ 4 ವರ್ಷದ ಬಾಲಕ 824 ವರ್ಷಗಳ ಹಿಂದೆ ಭಾರತದ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕನಾಗಿ ಜನಿಸಿದ್ದಂತೆ. ನಮ್ಮ ಪುರಾಣಗಳು ಹೇಳುವ ಪುನರ್ಜನ್ಮ ಕೇವಲ ಕಥೆಯಲ್ಲವೇ? ನ ಹನ್ಯತೆ ಹನ್ಯಮಾನಿ ಶರೀರೆ, ದೇಹ ನಾಶವಾದರೂ ಆತ್ಮ ಅಜರ ಅಮರ. ಅಂದು ಬೆಂಕಿಯಲ್ಲಿ ಬೆಂದು ಹೋದ ಜ್ಞಾನ ಇಂದು ಪುಟ್ಟ ಮಗುವಿನ ರೂಪದಲ್ಲಿ ಮರಳಿ ಬಂದಿದೆ. ಹೌದೌದು, ನೀ ಕೇಳ್ತಿರೋದು ನಿಜಾನೇ. ನೋಡಿ, ನಳಂದ ವಿಶ್ವವಿದ್ಯಾಲಯವು ಜ್ಞಾನದ ಅಕ್ಷಯ ಪಾತ್ರೆ. ಆದ್ರೆ 824 ವರ್ಷಗಳ ಹಿಂದೆ ನಡೆದ ಆ ದುರಂತದ ನಂತರ ಎಲ್ಲವೂ ಮುಗಿಯಿತು ಅಂದುಕೊಂಡಿದ್ವಿ. ಆದ್ರೆ ಭೂತಾನಿನ ಈ ಹುಡುಗನ ರೂಪದಲ್ಲಿ ಇತಿಹಾಸ ಮತ್ತೆ ಜೀವಂತವಾಗಿ ಬಂದಿದೆ. ವಿಜ್ಞಾನಕ್ಕೂ ಸವಾಲೆಸೆಯುವ ಈ ಮಗುವಿನ ನಿಜ ಸತ್ಯಗಳನ್ನ ಈ ವಿಡಿಯೋದಲ್ಲಿ ಪೂರ್ಣವಾಗಿ ನಿಮ್ಮ ಇತಿಹಾಸಿನಿ ಹೇಳ್ತಾಳೆ. ಇದು ಕೇವಲ ಕಥೆಯಲ್ಲ, ಇತಿಹಾಸ ಮತ್ತು ವಿಜ್ಞಾನ ಎರಡನ್ನೂ ಪ್ರಶ್ನಿಸುವ ಅದ್ಭುತ ಘಟನೆ ಇದು. ಒಮ್ಮೆ ಹಾಗೆ ಕಲ್ಪಿಸಿಕೊಳ್ಳಿ, ಸುಮಾರು 824 ವರ್ಷಗಳ ಹಿಂದೆ ನಾಶವಾದ ಅಂದ್ರೆ 12ನೇ ಶತಮಾನದ ಅಂತ್ಯ. ಈ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ, ಅದರ ರಹಸ್ಯ ಕೊಠಡಿಗಳ ಬಗ್ಗೆ ಬರೀ 4 ವರ್ಷದ ಪುಟ್ಟ ಮಗುವಿಗೆ ಹೇಗೆ ತಿಳಿಯಲು ಸಾಧ್ಯ? ಇತಿಹಾಸಕಾರರು, ಪುರಾತತ್ವ ಹೊಂದಿರುವವರು ಮತ್ತು ಪ್ರಪಂಚವನ್ನೇ ಆಶ್ಚರ್ಯಚಕಿತಗೊಳಿಸಿದ ಆ ಭೂತಾನಿನ ಹುಡುಗ ಯಾರು? ಆತ ನಳಂದಾದ ಅವಶೇಷಗಳಲ್ಲಿ ಹುಡುಕಿದ್ದೇನು? ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿವರಿಸಲಾಗದ ಈ ರಹಸ್ಯದ ಆಳಕ್ಕೆ ಇಳಿಯೋಣ. ರಹಸ್ಯವನ್ನ ತಿಳಿಯುವ ಮೊದಲು ನಾವು ನಳಂದಾದ ಇತಿಹಾಸವನ್ನ ತಿಳಿಯಲೇಬೇಕು, ಹೌದಲ್ವಾ? 5ನೇ ಶತಮಾನದಲ್ಲಿ ಸ್ಥಾಪಿತವಾದ ನಳಂದ ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯ. ಹಾಗಾದ್ರೆ ನೀವ್ ಕೇಳ್ತಿರ್ಬೋದು, 5ನೇ ಶತಮಾನದಲ್ಲೇ ಓದು ಬರೆಯುವುದೆಲ್ಲ ಹೇಗಿತ್ತು ಅಂತ. 5ನೇ ಶತಮಾನದಲ್ಲೇ ಅಂದ್ರೆ ಕ್ರಿಸ್ತ ಶಕ 427ರಲ್ಲಿ ಗುಪ್ತರ ಕಾಲದಲ್ಲಿ ಸ್ಥಾಪನೆಯಾಗುತ್ತೆ ನಳಂದ ವಿಶ್ವವಿದ್ಯಾಲಯ. ಆಗಿನ ಕಾಲದಲ್ಲೇ ಓದು ಬರೆಯುವುದು ಹೇಗಿತ್ತು ಎಂಬುದು ನಿಜಕ್ಕೂ ಅದ್ಭುತ. ಅಂದು ಇಂದಿನಂತೆ ಪೇಪರ್ ಅಥವಾ ಪೆನ್ನು ಇಲ್ಲ, ಬದಲಾಗಿ ತಾಳೆಗರಿಗಳು. ಜ್ಞಾನವನ್ನೆಲ್ಲ ತಾಳೆಗರಿಗಳ ಮೇಲೆ ಬರೆಯುವುದಕ್ಕೆ ಸಾಧ್ಯವಾಗಲಿಲ್ಲ. ನಳಂದಾದ ಗ್ರಂಥಾಲಯದಲ್ಲಿ ಇಂತಹ ಹಸ್ತ ಪ್ರತಿಗಳಿದ್ದವು. ಹಾಗೆ ಕಬ್ಬಿಣದ ಚೂಪಾದ ಕಡ್ಡಿಯಿಂದ ತಾಳೆಗರಿಯ ಮೇಲೆ ಅಕ್ಷರಗಳನ್ನ ಕೆತ್ತಲಾಗುವುದರ ಜೊತೆ ವೇದ ಮತ್ತು ಪುರಾಣಗಳನ್ನು ಕಂಠಪಾಠ ಮಾಡುವ ಪದ್ಧತಿ ಸಹ ಇತ್ತು. ಇಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು 2,000ಕ್ಕೂ ಹೆಚ್ಚು ಶಿಕ್ಷಕರು ಇದ್ದು 5ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಇಡೀ ಪ್ರಪಂಚದ ಜ್ಞಾನದ ಕೇಂದ್ರವಾಗಿತ್ತು ನಳಂದ ವಿಶ್ವವಿದ್ಯಾಲಯ. ಆದ್ರೆ 12ನೇ ಶತಮಾನದಲ್ಲಿ ಬಕ್ತಿಯಾರ್ ಖಿಲ್ಜಿ ಎಂಬ ಆಕ್ರಮಣಕಾರ ಈ ಜ್ಞಾನದ ದೇಗುಲವನ್ನ ಸುಟ್ಟು ಹಾಕ್ತಾನೆ. ಅಂದಿನಿಂದ ಈ ಜ್ಞಾನ ಭಂಡಾರದ ಜ್ಯೋತಿ ನೆನಪಾಗಷ್ಟೇ ಉಳಿದಿತ್ತು. ನೋಡಿ, ಇಲ್ಲಿಯ ಲೈಬ್ರರಿ ಎಷ್ಟು ದೊಡ್ಡದಿತ್ತೆಂದರೆ ಅದು ಸುಡಲು ಬರೋಬ್ಬರಿ 3 ತಿಂಗಳುಗಳ ಕಾಲ ಎಂದು ಇತಿಹಾಸ ಹೇಳುತ್ತೆ. ಬೆಂಕಿಯಲ್ಲಿ ಎಲ್ಲವೂ ನಾಶವಾಯಿತು ಅಥವಾ ನಮಗೆ ಹಾಗೆನಿಸಿತ್ತೆ, ಯಾಕಂದ್ರೆ ಅಷ್ಟೊಂದು ಜ್ಞಾನ ಬೂದಿಯಾಗಿ ಹೋಯ್ತು ಅಂತ ಎಲ್ರು ಅನ್ಕೊಂಡಿದ್ವಿ. ಆದ್ರೆ ಇತಿಹಾಸ ಅನ್ನೋದು ಮತ್ತೆ ವಾಪಸ್ ಬರುತ್ತೆ. ಇತಿಹಾಸ ಅನಂತ ಅನ್ನೋದಕ್ಕೆ ಈಗ ಭೂತಾನಿನ ರಾಜಮನೆತನದಲ್ಲಿ ಪುನರ್ಜನ್ಮ ಪಡೆದಿರುವ ವೈರೋಚನ ರಿಂಪೋಚೆ ಎಂಬ ಮಗುವೇ ಸಾಕ್ಷಿ. ಬೌದ್ಧ ಸಂಪ್ರದಾಯದಲ್ಲಿ ವೈರೋಚನ ಬುದ್ಧನು 5 ಧ್ಯಾನಿ ಬುದ್ಧರಲ್ಲಿ ಒಬ್ಬನು ಎಂದರ್ಥ. ಧರ್ಮ ಕಾಯದ ಸಾಗರ, ಸಾರ್ವತ್ರಿಕ ಸತ್ಯ ಮತ್ತು ಬುದ್ಧಿವಂತಿಕೆಯ ಶುದ್ಧ ಪ್ರಕಾಶವನ್ನ ಪ್ರತಿನಿಧಿಸುತ್ತೆ. ಈ ಮಗುವಿನ ಜ್ಞಾನದ ಬೆಳಕು ಎಲ್ಲಾ ದಿಕ್ಕುಗಳಲ್ಲಿಯೂ ವ್ಯಾಪಿಸಿದ್ದು ಮಾನವೀಯತೆಗೆ ಅದರ ದೈವಿಕ ಸಾರವನ್ನ ನೆನಪಿಸುತ್ತೆ. ವರದಿಗಳ ಪ್ರಕಾರ ರಾಣಿ ದೋರ್ಜಿ ವಾಂಗ್ಚುಕ್ ಅವರ ಮಗಳಿಗೆ ಜನಿಸಿದ ಈ ರಾಜಮನೆತನದ ಮಗು ಏನೇನೋ ಶ್ಲೋಕಗಳನ್ನ ಹೇಳೋದಿಕ್ಕೆ ಶುರು ಮಾಡುತ್ತೆ. 8ನೇ ಶತಮಾನದಲ್ಲಿ ಅಂದ್ರೆ 824 ವರ್ಷಗಳ ಹಿಂದೆ ನಾನು ನಳಂದ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ ಆಗಿದ್ದೆ ಅಂತ ಅವರ ತಂದೆ ತಾಯಿಗೆ ಹೇಳುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಅವರ ತಂದೆ ತಾಯಿ ಜನಸಾಮಾನ್ಯರಲ್ಲ, ಭೂತಾನ್ ದೇಶದ ರಾಜರಾಣಿಯರು. ಸುಮಾರು 1-2ನೇ ವಯಸ್ಸಲ್ಲೇ ಮಗು ನಳಂದ ಅನ್ನೋ ಶಬ್ದವನ್ನ ಉಚ್ಚರಿಸಲು ಶುರು ಮಾಡುತ್ತೆ. ಅಷ್ಟೇ ಅಲ್ಲದೆ ತನ್ನ 3-4ನೇ ವಯಸ್ಸಿನಲ್ಲೇ ಅಲ್ಲಿನ ಸಂಸ್ಕೃತ ಶ್ಲೋಕಗಳನ್ನ ಮತ್ತು ಆ ಕಾಲದ ಘನವಾದ ವಿಚಾರಗಳನ್ನ ಮಾತನಾಡಲು ಶುರು ಮಾಡುತ್ತೆ. ಆತನ ತಂದೆ ತಾಯಿಯರು 2017ರಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ಆ ಮಗುವನ್ನ ಕರ್ಕೊಂಡು ಬರ್ತಾರೆ. ಭಾರತದಲ್ಲಿನ ಬಿಹಾರದ ನಳಂದವನ್ನ ತಲುಪಿದ ಮೇಲೆ ನಡೆದದ್ದು ನಿಜಕ್ಕೂ ಪವಾಡ. ಈ ಮಗು ಹಿಂದೆಂದು ಅಲ್ಲಿಗೆ ಹೋಗಲಿಲ್ಲ, ಆದ್ರೆ ಪ್ರವಾಸಿ ಮಾರ್ಗದರ್ಶನದಿಂದ ವೇಗವಾಗಿ ಆತ ಅವಶೇಷಗಳ ನಡುವೆ ಪ್ರಾರಂಭವಾದ ದಾರಿ ಒಂದು ನಿರ್ದಿಷ್ಟ ಜಾಗಕ್ಕೆ ಬಂದು ನಿಂತ ಮಗು. ಇಲ್ಲಿ ಒಂದು ಗುಪ್ತ ದಾರಿ ಇತ್ತು, ಇಲ್ಲಿ ನಾನು ಓದುತ್ತಿದ್ದ ಕೊಠಡಿ ಇತ್ತು, ಇಲ್ಲಿ ನಾನು ಓದುತ್ತಿದ್ದೆ, ಇದೇ ಸ್ಥಳದಲ್ಲಿ ಗ್ರಂಥಾಲಯವಿತ್ತು ಎಂದು ಹೇಳ್ತಾ ಬರ್ತಾನೆ. ಈ ವಿಷಯ ಮೀಡಿಯಾದವರಿಗೂ ತಿಳಿದು ಪಬ್ಲಿಕ್ ಆದ ಮೇಲೆ ಆರ್ಕಿಯಾಲಜಿಸ್ಟ್ಗಳು, ವಿಜ್ಞಾನಿಗಳು ಕೂಡ ಆ ಜಾಗಕ್ಕೆ ಬರ್ತಾರೆ. ಆ ಮಗು ಮಾತನ್ನ ಕೇಳಿ ಅವರು ಕೂಡ ಬೆರಗಾಗಿ ಹೋಗ್ತಾರೆ. 1000 ವರ್ಷಗಳ ಹಿಂದೆ ನಳಂದ ಯೂನಿವರ್ಸಿಟಿಯ ಬಗ್ಗೆ ಎಲ್ಲಾ ನಿಜ ಸತ್ಯಗಳನ್ನ ಹೇಳ್ತಾ ಬರುತ್ತೆ ಆ ಮಗು. ಇದನ್ನ ಕೇಳಿದ ಪುರಾತತ್ವಗಳು ಹಳೆಯ ನಕ್ಷೆಗಳನ್ನ ಪರಿಶೀಲಿಸಿದಾಗ ಆ ಹುಡುಗ ಹೇಳಿದ ಎಲ್ಲವೂ
ಮಾತು 100ಕ್ಕೆ 100ರಷ್ಟು ಸತ್ಯವಾಗಿತ್ತು. ಇತಿಹಾಸದ ಪುಸ್ತಕಗಳಲ್ಲಿ ದಾಖಲಾಗಿರುವ ಸಣ್ಣ ಪುಟ್ಟ ವಿವರಗಳನ್ನ ಸಹ ಈ ಮಗು ವಿವರಿಸುತ್ತಾ ಬರುತ್ತೆ. ಮತ್ ಹಾಗೆ ಹೇಳಲೇಬೇಕು ನಿಮ್ಗೆ, ಆ ಮಗು ಹೇಳ್ತಿರೋ ಅಷ್ಟು ವಿಷಯಗಳು ಇಂದಿನ ರಿಸರ್ಚ್ ಗೆ ತುಂಬಾ ಅಪೋಸಿಟ್ ಆಗಿವೆ. ಹಾಗೆ ಭೂತಾನಿನ ಇತಿಹಾಸದಲ್ಲಿ ಇದು ಅತ್ಯಂತ ಪವಿತ್ರ ಮತ್ತು ಮರೆಯಲಾಗದ ಕ್ಷಣಗಳಲ್ಲಿ ಒಂದು ಎಂದು ರಾಣಿ ಸ್ವತಃ ಬಣ್ಣಿಸಿದ್ದಾರೆ. ನೋಡಿ, ಆ ಮಗುವಿನ ಪುನರ್ಜನ್ಮದ ಕಥೆಯಿಂದ ಒಂದು ಕಡೆ ಇತಿಹಾಸಕಾರರಿಗೆ ಸವಾಲನ್ನ ಹಾಕ್ತಿದ್ರೆ, ಇನ್ನೊಂದು ಕಡೆ ಪುನರ್ಜನ್ಮವನ್ನೇ ನಂಬದೇ ಇರೋ ವಿಜ್ಞಾನಿಗಳಿಗೂ ಕೂಡ ಸವಾಲೆಸೆಯುವಂತಿದೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಸಾಕ್ಷಿಗಳು ಯಾವುದೋ ಕಥೆಯಂತಿರಲಿಲ್ಲ. ಜಗತ್ತಿನ ಎಷ್ಟೋ ತತ್ವಜ್ಞಾನಿಗಳು ಮರುಜನ್ಮದ ಬಗ್ಗೆ ಮಾತನಾಡಿದ್ದಾರೆ. ಆದ್ರೆ ನಳಂದಾದಂತಹ ಐತಿಹಾಸಿಕ ತಾಣದಲ್ಲಿ ಸಿಕ್ಕ ಈ ಸಾಕ್ಷಿಯು ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ. ಭೂತಾನಿನ ಈ ಹುಡುಗ ನಮಗೆ ತಿಳಿಸಿಕೊಡ್ತಿರೋದು ಒಂದೇ, ಈ ಪ್ರಪಂಚದಲ್ಲಿ ನಮ್ಮ ಅರಿವಿಗೆ ಬಾರದ ಎಷ್ಟೋ ರಹಸ್ಯಗಳಿವೆ. ಗರ್ಭದಲ್ಲಿ ಅಡಗಿರುವ ಇತಿಹಾಸ ಮತ್ತೆ ಮರುಕಳಿಸುವುದೇ? ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಮರುಜನ್ಮವನ್ನ ನಂಬ್ತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಇತಿಹಾಸದ ನಿಜ ಸತ್ಯಗಳ ಒಡಲಿನ ರಹಸ್ಯಗಳಿಗಾಗಿ ಇತಿಹಾಸಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋವನ್ನ ಶೇರ್ ಮತ್ತು ಲೈಕ್ ಮಾಡಿ. ಮತ್ತೆ ಸಿಗೋಣ ಇತಿಹಾಸಿನಿಯೊಂದಿಗೆ, ಇತಿಹಾಸದ ಹೊಸ ಪುಟದೊಂದಿಗೆ. ಧನ್ಯವಾದಗಳು.